ಎಲ್ರಿಗೂ ಒಂದು ವಿಷಯ ಗೊತ್ತಾಯಿತು. ಏನು ಅಂತಂದರೆ, ಕಣ್ಣಿಗೆ ಕಾಣದ ಸೂಕ್ಷ್ಮದರ್ಶಕದಲ್ಲೂ ನೋಡಲಾಗದಂತಹ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿನಲ್ಲಿ ಮಾತ್ರ ನೋಡಬಹುದಾದಂತಹ ಒಂದು ಅತ್ಯಂತ ಸೂಕ್ಷ್ಮ ಜೀವಿ ಒಂದು ವೈರಸ್ ಅನ್ನೋದು ಹೇಗೆ ಇಡೀ ಮಾನವ ಕುಲವನ್ನೇ ಹಿಡಿದು ಅಳ್ಳಾಡಿಸುವಷ್ಟು ಶಕ್ತಿ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಯಿತು. ಮತ್ತು ಆ ಸಮಯದಲ್ಲಿ ಏನೆಲ್ಲ ಬಿಟ್ಟು ನಾವು ಬದುಕಬಹುದು, ಆದರೆ ಆಹಾರ ಇಲ್ಲದೆ ಬದುಕಕ್ಕಾಗೋದಿಲ್ಲ. ನಾನು ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನನಗೆ ಓದೋಕ್ಕೆ ಅವಕಾಶ ಸಿಗಲಿಲ್ಲ. ಆದ್ರೂ ಕೂಡ ನಾನು ಅದರ ಬಗ್ಗೆ ಆಸಕ್ತಿ ಇರಲಿಲ್ಲ. ಕೋವಿಡ್ ಸಮಯದಲ್ಲಿ ನನ್ನ ಎಲ್ಲ ಅನುಭವಗಳನ್ನು ಮತ್ತು ನನ್ನಲ್ಲಿದ್ದ ಎಲ್ಲ ಚಿತ್ರಗಳನ್ನು ಬಳಸಿಕೊಂಡು ಪ್ಲಾನ್ ಡಾಕ್ಟರ್ ಅನ್ನುವ ಒಂದು ಪುಸ್ತಕವನ್ನು ಹೊರತರೋದಕ್ಕೆ ಸಾಧ್ಯ ಆಯಿತು. ಸೊ ಆ ವಿಷಯದಲ್ಲಿ ಥ್ಯಾಂಕ್ಸ್ ಟು ಕೋವಿಡ್. ಪಪ್ಪಾಯ ನಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ, ಅತ್ಯಂತ ಹೆಚ್ಚು ಪೌಷ್ಟಿಕಾಂಶ ಇರುವಂತಹ, ಎಲ್ಲರಿಗೂ ಇಷ್ಟವಾಗಬಲ್ಲ ಅಂತಹ ರುಚಿಯಾದ ಒಂದು ಹಣ್ಣು ಇದು. ಆದರೆ ಇದಕ್ಕೆ ವೈರಸ್ ಒಂದು ಬಹಳ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡುತ್ತದೆ. ಬೇರೆ ಬೆಳೆಗಳು, ಉದಾಹರಣೆಗೆ ತರಕಾರಿ ಬೆಳೆಗಳು 3 ರಿಂದ 4 ತಿಂಗಳು, ಇಲ್ಲ ಹೆಚ್ಚು ಅಂದರೆ 5 ತಿಂಗಳ ಇರುವಂತಹ ಬೆಳೆ, ಅದರಲ್ಲಿ ವೈರಸ್ ತಡೆಗಟ್ಟಿ ಒಂದಷ್ಟು ಆದಾಯ ಬರುವಷ್ಟು ಇಳುವರಿಯನ್ನು ಪಡ್ಕೊಳ್ಳೋದು ಏನು ಕಷ್ಟ ಆಗಲ್ಲ. ಆದರೆ ಪಪ್ಪಾಯ 2 ವರ್ಷಗಳಿಗೆ ಹೆಚ್ಚು ಇರುವಂತಹ ಬೆಳೆಯಲ್ಲಿ ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ರೋಗ ಭರಿತ ಗಿಡ ಇದ್ದಾವೆ, ಆದರೆ ಇದುವರೆಗೂ ಕೂಡ ಅವುಗಳನ್ನು ವಾಹಕ ಮಾಡುವಂತಹ, ಅಂದರೆ ಕೀಟಗಳನ್ನು ನಿಯಂತ್ರಣ ಮಾಡೋದ್ರ ಮೂಲಕ ಮಾತ್ರ ನಾವು ಅದನ್ನು ತಡೆಗಟ್ಟಬಹುದು ಅನ್ನುವ ಒಂದು ವಿಚಾರ ನಮ್ಮಲ್ಲಿದೆ. ಇನ್ನೊಂದೇನೆಂದರೆ, ವೈರಸ್ ಬಂತು ಅಂದರೆ ಇದುವರೆಗೆ ಯಾವುದೇ ವಿಜ್ಞಾನಿ ಆಗಲಿ ಅಥವಾ ಬೆಳೆ ಡಾಕ್ಟರ್ ಆಗಲಿ ಯಾರೇ ಹೇಳುವಂತಹ ಒಂದು ಶಿಫಾರಸು ಏನಂದರೆ, ರೋಗ ಕಂಡ ತಕ್ಷಣ ಆ ಗಿಡವನ್ನು ಕಿತ್ತಾಕಿ, ಸುಟ್ಟಾಕಿ ಅಥವಾ ಹೂತಾಕಿ ಅಂತ ಹೇಳ್ತಾರೆ ಹೊರತು ಅದನ್ನು ಇಟ್ಕೊಂಡು ಅದನ್ನ ಗುಣಪಡಿಸ್ಬೋದು, ಹರಡದಂಗೆ ನಿಲ್ಲಿಸ್ಬೋದು ಅಂತ ಯಾರು ಹೇಳಲ್ಲ. ಒಂದು ರೈತರ ಹೊಲದಲ್ಲಿ ಸಂಪೂರ್ಣವಾಗಿ ಇನ್ಫೆಕ್ಟ್ ಆಗಿರುವಂತಹ ಬೆಳೆ ಇದೆ. ಇದರಲ್ಲಿ ಇದನ್ನು ಪ್ರಯೋಗಿಸಿದ ನಂತರ 2 ತಿಂಗಳ ನಂತರ ವೈರಸ್ ರೋಗ ಬಂದೇ ಇರಲಿಲ್ಲ ಅನ್ನುವ ರೀತಿಯಲ್ಲಿ ಇದು ಗುಣಮುಖ ಆಗಿದೆ. ಮತ್ತೆ ಅತ್ಯಂತ ಉತ್ತಮ ಇಳುವರಿಯನ್ನು ಕೂಡ ನಾವು ಇಲ್ಲಿ ಪಡೆಯಬಹುದು. ಇದು ಪಪ್ಪಾಯಿಗೆ ಮಾತ್ರ ಅಲ್ಲ ಇದು ಕೆಲಸ ಮಾಡೋದು. ಇಲ್ಲಿ ನೋಡಿ, ಟೊಮ್ಯಾಟೊ ಗಿಡದಲ್ಲಿ, ಅದೇ ರೀತಿ ಮೆಣಸಿನಕಾಯಿ ಗಿಡ, ಅದೇ ರೀತಿ ಕ್ಯಾಪ್ಸಿಕಮ್, ಕುಕುಂಬರ್ ಅಂದರೆ ಸೌತೆಕಾಯಿ ಜಾತಿಗೆ ಅಥವಾ ಕುಂಬಳ ಜಾತಿಗೆ, ಹಾಗಂದ್ರೆ ಎಲ್ಲ ವೈರಸ್ಗಳಿಗೂ ಆಗಲ್ಲ ಇದು. ಮತ್ತೆ ಇದನ್ನ ಇನ್ನೂ ಹೆಚ್ಚಿನ ಬೆಳೆಗಳ ಮೇಲೆ ಪ್ರಯೋಗ ಮಾಡಿ ನಾವು ಇನ್ನೂ ಕಂಡುಹಿಡ್ಕೋಬೇಕಾಗಿದೆ. ರೋಗವನ್ನು ಬರದಂಗೆ ಮುಂದೂಡಬಹುದು. ಅಕಸ್ಮಾತ್ ಬಂದಲ್ಲಿ ಅದನ್ನ ರೋಗದಿಂದ ಗುಣಮುಖ ಕೂಡ ಮಾಡಬಹುದು ಅನ್ನೋದನ್ನ ರೈತರನ್ನ, ಮತ್ತೆ ಪತ್ರಕರ್ತರನ್ನ, ಮತ್ತೆ ಸಮಾಜದ ಎಲ್ಲ ತರದ ಜನಗಳನ್ನ, ಮತ್ತೆ ವಿಜ್ಞಾನಿಗಳನ್ನ ಕರ್ಕೊಂಡು ಬಂದು ನಾವು ಅವರಿಗೆ ತೋರಿಸಿದ್ದೇವೆ. ಹಾಗಾಗಿ ಅನೇಕ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರಗಳು ಈಗಾಗಲೇ ಪ್ರಚಾರ ಆಗಿದೆ. ಹಾಗಾಗಿ ಇದು ಒಂದು ರೀತಿ ಮುಂದೆ ವೈರಸ್ ರೋಗಗಳನ್ನು ತಡೆಗಟ್ಟಬಲ್ಲಂತಹ ಸಂಶೋಧನೆಯನ್ನು ನಾವು ಇನ್ನು ಮುಂದೆ ಮಾಡಬಹುದು ಅನ್ನೋದಕ್ಕೆ ಒಂದು ದಿಕ್ಸೂಚಿಯಾಗುತ್ತೆ. ನಿಮ್ಮ ಬಗ್ಗೆ ಸುಮಾರು ಮಾಧ್ಯಮಗಳಲ್ಲಿರ್ಬೋದು ಅಥವಾ ಪತ್ರಿಕೆಗಳಿರ್ಬೋದು, ಆಮೇಲೆ ಯೂಟ್ಯೂಬ್ಗಳಿರ್ಬೋದು, ಮತ್ತು ಹಲವಾರು ಕಡೆ ಕಾರ್ಯಕ್ರಮಗಳಲ್ಲಿ ನಿಮ್ಮ ಹೆಸರು ಕೇಳ್ತಾ ಇರ್ತೀವಿ, ಡಾಕ್ಟರ್ ವಸಂತಕುಮಾರ್ ತಿಮ್ಮಾಕಪುರ ಅಂತ. ನೀವು ಕೂಡ ಇತ್ತೀಚೆಗೆ ಸುಮಾರು ವರ್ಷಗಳ ಹಿಂದೆ ಒಂದು ಪುಸ್ತಕ ಕೂಡ ಈ ಒಂದು ಕೃಷಿಕರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಅಥವಾ ಕೃಷಿ ವಿಸ್ತರಣಾ ಅಧಿಕಾರಿಗಳಿಗೆ ಅಥವಾ ಕೃಷಿ ವಿಜ್ಞಾನಿಗಳಿಗೆ ಇವ್ರಿಗೆಲ್ರಿಗೂ ಅನುಕೂಲ ಆಗಲಿ ಅಂತ ನೀವು ಒಂದು ಉದ್ದೇಶದಿಂದ ಒಂದು ಒಳ್ಳೆಯ ಉತ್ತಮವಾದಂತಹ ಮಾಹಿತಿ ಇರುವಂತಹ, ಅಂದರೆ ಏನು ಮಾಹಿತಿ ಅಂದರೆ ಕೃಷಿಯಲ್ಲಿ ಯಾವ ರೀತಿ ರೋಗಗಳು ಬರ್ತವೆ, ಕೀಟಗಳು ಬರ್ತವೆ, ಅವುಗಳು ಏನು ಸಿಂಪ್ಟಮ್ಸ್ ಇರ್ತವೆ ಅಥವಾ ಚಿಹ್ನೆಗಳಿರ್ತವೆ ಅನ್ನೋದನ್ನು ನೀವು ಒಂದು ಒಳ್ಳೆಯ ಅಭಿರುಚಿ ಇಟ್ಕೊಂಡು ಒಬ್ಬ ಉತ್ತಮ ಛಾಯಾಗ್ರಾಹಕರಾಗಿ ಮತ್ತು ಕೃಷಿ ವಿಜ್ಞಾನಿಯಾಗಿ ನೀವು ಅದರಲ್ಲಿ ಪರಿಣಿತಿ ಒಂದು ಎರಡನ್ನೂ ನೀವು ಕಂಬೈನ್ ಮಾಡಿ ಒಂದು ಒತ್ತಿಗೆಯನ್ನು ಹೊರತಂದಿದ್ದೀರಾ. ಇಷ್ಟೆಲ್ಲ ಸೇವೆ ಕೊಡ್ಕೊಂಬರ್ತಾ ಇದ್ದೀರಾ. ಇದು ಅಮೋಘವಾದದ್ದು. ಎಷ್ಟೊಂದು ಜನ ಕೃಷಿಕರಿಗೆ ತುಂಬ ಅನುಕೂಲ ಆಗುತ್ತೆ. ಆಮೇಲೆ ಯಾರು ಓದಬೇಕಂತಿರ್ತಾರೆ ಅವ್ರಿಗೆ ಎಲ್ಲಿ ಕೃಷಿ ವಿಶ್ವವಿದ್ಯಾಲಯ ಇರ್ಬೋದು, ತೋಟಗಾರಿಕಾ ವಿಜ್ಞಾನಗಳ ವಿಶ್ವವಿದ್ಯಾಲಯ ಇರ್ಬೋದು, ಇಲ್ಲಿ ಸಿಗದೇ ಇರೋಂಥ ಮಾಹಿತಿ ಪುಸ್ತಕದಲ್ಲಿ ಸಿಗಬಹುದು. ಅಂಥದ್ದು ನಿಮ್ಮದು ಶ್ರಮ. ಸೊ ಇಷ್ಟೆಲ್ಲ ನೀವು ಶ್ರಮ ಪಡ್ಕೊಂಬರ್ತಾ ಇದ್ದೀರಾ. ನಿಮ್ಮನ್ನು ನಾವು ಎಷ್ಟು ಶ್ಲಾಘಿಸಿದ್ರು ಮತ್ತು ನಿಮ್ಮನ್ನು ಎಷ್ಟು ಹೊಗಳಿದ್ರು ತುಂಬ ಕಡಿಮೆ ಅನಿಸುತ್ತೆ. ನೀವು ಯಾವ ಉದ್ದೇಶದಿಂದ ಈ ಒಂದು ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಬೇಕಂತ ನಿಮಗೆ ಉದ್ದೇಶ ಬಂತು ಸರ್? ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಮತ್ತು ಎರಡನೇದಾಗಿ ನನ್ನ ಬಗ್ಗೆ ಇಷ್ಟೊಂದು ಒಳ್ಳೆಯ ಮಾತುಗಳನ್ನು ಆಡೋದಕ್ಕೆ ತಮಗೆ ಹೃತ್ಪೂರ್ವಕವಾದ ವಂದನೆಗಳು. ನೀವು ಕೇಳಿದ ಪ್ರಶ್ನೆಗಳಿಗೆ ಒಂದೇ ಒಂದು ಉತ್ತರ ಏನು ಹೇಳಬೇಕು ಅಂತಂದರೆ, ನಾನು ಒಬ್ಬ ರೈತನ ಮಗ, ಒಬ್ಬ ಕೃಷಿಕ ಕುಟುಂಬದಿಂದ ಬಂದಂಥ ಒಬ್ಬ ರೈತನ ಮಗ ಆಗಿರೋದ್ರಿಂದ
ಸಹಜವಾಗಿ ರೈತರ ಬಗ್ಗೆ ನನಗೆ ಕಾಳಜಿ ಮತ್ತು ಕೃಷಿ ಬಗ್ಗೆ ಪ್ರೀತಿ ಹೀಗಿದ್ದರಿಂದ ನಾನು ಚಿಕ್ಕಂದ್ರಿಂದನೂ ಕೂಡ ನಮ್ಮ ತಂದೆಗೆ ದೊಡ್ಡವನಾದ ಮೇಲೆ ಯಾವುದಾದ್ರು ರೀತಿಯಲ್ಲಿ ನಾನು ಸಹಾಯ ಮಾಡ್ಬೋದು ಅನ್ನೋದಾದರೆ ನಾನು ಕೃಷಿ ಬಗ್ಗೆ ಹೆಚ್ಚು ತಿಳ್ಕೊಂಡು ಅವ್ರಿಗೆ ಹೇಳಿಕೊಟ್ರೆ ಅದರಿಂದ ನನಗೂ ಖುಷಿಯಾಗುತ್ತೆ, ಅವ್ರಿಗೂ ಖುಷಿಯಾಗುತ್ತೆ ಅನ್ನೋ ಒಂದು ಇದನ್ನು ಇಟ್ಕೊಂಡು ನಾನು ಕೃಷಿ ಬಗ್ಗೆ ಹೆಚ್ಚು ಆಸಕ್ತಿ ವಹಿಸಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನನಗೆ ಓದೋಕ್ಕೆ ಅವಕಾಶ ಸಿಗಲಿಲ್ಲ. ಆದ್ರೂ ಕೂಡ ನಾನು ಅದ್ರ ಬಗ್ಗೆ ಆಸಕ್ತಿ ಇದರಿಂದ ನಾನಾಗೇ ಅದನ್ನು ಅನೇಕ ವಿಧದಲ್ಲಿ ಕಲಿತಾ ಬಂದೆ. ಮತ್ತು ಕಲಿತಿದ್ದನ್ನು ಇನ್ನೊಬ್ರಿಗೂ ತಿಳಿಸ್ಬೇಕು ಅನ್ನೋ ಒಂದು ಇರಾದೆ ಇಟ್ಕೊಂಡಿದ್ದರಿಂದ ನಾನು ಲೇಖನಗಳು ಬರಿತಾ ಇದ್ದೆ ಮೊದಲು. ಆನಂತರ ಕಡೆಗೆ ನಾನು ಇದು ಶಾಶ್ವತವಾಗಿ ಉಳ್ಕೋಬೇಕು ಅಂತಂದರೆ ಒಂದು ಪುಸ್ತಕದ ರೂಪದಲ್ಲಿ ತರಬೇಕು ಅಂತ ಹೇಳಿ ನಾನು ಈ ಕೋವಿಡ್ ಸಮಯದಲ್ಲಿ ನನ್ನ ಅನುಭವಗಳನ್ನು ಮತ್ತು ನನ್ನಲ್ಲಿದ್ದ ಎಲ್ಲ ಚಿತ್ರಗಳನ್ನು ಬಳಸ್ಕೊಂಡು ಪ್ಲ್ಯಾನ್ ಡಾಕ್ಟರ್ ಅನ್ನುವ ಒಂದು ಪುಸ್ತಕವನ್ನು ಹೊರತರೋದಕ್ಕೆ ಸಾಧ್ಯ ಆಯಿತು. ಸೊ ಆ ವಿಷಯದಲ್ಲಿ ಥ್ಯಾಂಕ್ಸ್ ಟು ಕೋವಿಡ್, ಬೇರೆ ವಿಷಯದಲ್ಲ. ಮತ್ತು ಕೋವಿಡ್ ಅನ್ನೋ ವಿಷಯಕ್ಕೆ ಬಂದಾಗ ಅದೊಂದು ವೈರಸ್. ಕೋವಿಡ್ ಬಂದಾಗ ಅನೇಕ ವಿಷಯಗಳು ಎಲ್ಲ ಜನಸಾಮಾನ್ಯರಿಗೆ ಅಬಾಲವೃದ್ಧಿರಾದಿಯಾಗಿ ಎಲ್ರಿಗೂ ಒಂದು ವಿಷಯ ಗೊತ್ತಾಯಿತು. ಏನು ಅಂತ ಅಂದರೆ ಕಣ್ಣಿಗೆ ಕಾಣದ ಸೂಕ್ಷ್ಮದರ್ಶಕದಲ್ಲೂ ನೋಡಲಾಗದಂತಹ ಎಲೆಕ್ಟ್ರಾನ್ ಮೈಕ್ರೋಸ್ಕೋಪಿನಲ್ಲಿ ಮಾತ್ರ ನೋಡಬಹುದಾದಂಥ ಒಂದು ಅತ್ಯಂತ ಸೂಕ್ಷ್ಮ ಜೀವಿ ಒಂದು ವೈರಸ್ ಅನ್ನೋದು ಹೇಗೆ ಇಡೀ ಮಾನವ ಕುಲವನ್ನೇ ಹಿಡಿದು ಅಳ್ಳಾಡಿಸುವಷ್ಟು ಶಕ್ತಿ ಇದೆ ಅನ್ನೋದು ಅವ್ರಿಗೆ ಅರ್ಥ ಆಯಿತು. ಮತ್ತು ಆ ಸಮಯದಲ್ಲಿ ಏನೆಲ್ಲ ಬಿಟ್ಟು ನಾವು ಬದುಕ್ಬೋದು, ಆದರೆ ಆಹಾರ ಇಲ್ಲದೆ ಬದುಕೋಕ್ಕಾಗೋದಿಲ್ಲ ಅನ್ನೋ ಒಂದು ವಿಚಾರ ಕೂಡ ಪ್ರತಿಯೊಬ್ಬರಿಗೂ ಗೊತ್ತಾಯಿತು. ಎಲ್ಲರೂ ಕೆಲಸ ನಿಲ್ಲಿಸಿದ್ರೂ ಕೂಡ ಎಲ್ಲರೂ ವರ್ಕ್ ಫ್ರಮ್ ಹೋಮ್ ಅಂತ ಅನೇಕ ಕೆಲಸಗಳನ್ನು ಮನೆಯಿಂದಲೇ ಕೆಲಸ ಮಾಡಿದ್ರು. ಆದರೆ ರೈತ ಮಾತ್ರ ಹೊಲಕ್ಕೆ ಹೋಗಿ ದುಡಿತಾನೇ ಇದ್ದ. ಎಲ್ರಿಗೂ ಬೇಕಾದ ಆಹಾರ ಇನ್ನೂ ಹೆಚ್ಚು ತಿಂದರು ಆಗ, ಯಾಕೆಂದರೆ ಪುರ್ಸೊತ್ತು ಜಾಸ್ತಿ ಇತ್ತು. ಹಾಗಾಗಿ ಜನ ಹೆಚ್ಚು ತಿಂದರು. ಹಾಗಾಗಿ ಅಷ್ಟು ಆಹಾರವನ್ನು ಹೊಲದಲ್ಲಿ ಹೋಗಿ ದುಡಿದು ರೈತ ನಮಗೆ ಕೊಡ್ತಾನೇ ಇದ್ದ. ಸೊ ಇದರಿಂದ ಅನ್ನದ ಪ್ರಾಮುಖ್ಯತೆ ಮತ್ತು ಅನ್ನದಾತನ ಪ್ರಾಮುಖ್ಯತೆ ಎರಡೂ ಕೂಡ ನಮಗೆ ಗೊತ್ತಾಯಿತು. ಅದೇ ರೀತಿ ವೈರಸ್ ಬಗ್ಗೆ ಕೂಡ ಗೊತ್ತಾಯಿತು. ವೈರಸ್ ಬಗ್ಗೆ ಏನು ಗೊತ್ತಾಯಿತು ಅಂತಂದರೆ, ವೈರಸ್ಗೆ ತಡೆಗಟ್ಟಬಹುದು ಹೊರತು ಅದು ಬಂದ ಮೇಲೆ ಅದನ್ನು ವಾಸಿ ಮಾಡೋದಕ್ಕಾಗೋದಿಲ್ಲ. ಓನ್ಲಿ ಪ್ರಿವೆನ್ಷನ್ ಈಸ್ ಪಾಸಿಬಲ್, ಬಟ್ ಒನ್ಸ್ ಇಟ್ ಈಸ್ ದೇರ್ ಇಟ್ ಈಸ್ ನಾಟ್ ಕ್ಯೂರಬಲ್ ಅನ್ನೋ ಒಂದು ಇದು ಬಂತು. ಈಗ ವ್ಯಾಕ್ಸಿನೇಷನ್ ಅಂತ ಏನು ಬಂದಿದೆ ಅದು ಪ್ರಿವೆನ್ಷನ್ ಅಷ್ಟೇ ಹೊರತು ಕ್ಯೂರ್ ಅಲ್ಲ ಅದು. ಈಗ ಉದಾಹರಣೆಗೆ ಒಳ್ಳೆ ಉದಾಹರಣೆ ಕೊಡೋದಾದರೆ ಪೋಲಿಯೋ ಬರೋಕ್ಕೆ ಮುಂಚೆ ವ್ಯಾಕ್ಸಿನೇಷನ್ ಮಕ್ಕಳಿಗೆ ಕೊಡಿಸಿದ್ರೆ ಪೋಲಿಯೋ ಬರೋದಿಲ್ಲ. ಆದರೆ ಪೋಲಿಯೋ ಬಂದ ಮೇಲೆ ಎಷ್ಟೇ ಹಣ ಇದ್ದ ಶ್ರೀಮಂತನಿಗೂ ಕೂಡ ಅದನ್ನು ವಾಸಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಬೆಳೆಗಳಲ್ಲೂ ಕೂಡ ವೈರಸ್ ರೋಗಗಳು ಬರ್ತವೆ. ಆದರೆ ಇದುವರೆಗೂ ಕೂಡ ಅವುಗಳನ್ನು ವಾಹಕ ಮಾಡುವಂತಹ ಅಂದರೆ ಕೀಟಗಳನ್ನು ನಿಯಂತ್ರಣ ಮಾಡೋದ್ರ ಮೂಲಕ ಮಾತ್ರ ನಾವು ಅದನ್ನು ತಡೆಗಟ್ಟಬಹುದು ಅನ್ನುವ ಒಂದು ವಿಚಾರ ನಮ್ಮಲ್ಲಿದೆ. ಇನ್ನೊಂದೇನೆಂದರೆ, ವೈರಸ್ ಬಂತು ಅಂದರೆ ಇದುವರೆಗೆ ಯಾವುದೇ ವಿಜ್ಞಾನಿ ಆಗಲಿ ಅಥವಾ ಬೆಳೆ ಡಾಕ್ಟರ್ ಆಗಲಿ ಯಾರೇ ಹೇಳುವಂತಹ ಒಂದು ಶಿಫಾರಸ್ಸು ಏನಂದರೆ, ರೋಗ ಕಂಡ ತಕ್ಷಣ ಆ ಗಿಡವನ್ನು ಕಿತ್ತಾಕಿ ಸುಟ್ಟಾಕಿ ಅಥವಾ ಹೂತಾಕಿ ಅಂತ ಹೇಳ್ತಾರೆ ಹೊರತು ಅದನ್ನು ಇಟ್ಟುಕೊಂಡು ಅದನ್ನು ಗುಣಪಡಿಸ್ಬೋದು, ಹರಡದಂಗೆ ನಿಲ್ಲಿಸ್ಬೋದು ಅಂತ ಯಾರೂ ಹೇಳಲ್ಲ. ಇನ್ನು ಇನ್ಸೆಕ್ಟಿಸೈಡ್ ಹೊಡೀರಿ ಅಂತ ಹೇಳ್ತಾರೆ ಹೊರತು ಅದು ಅದನ್ನು ಹರಡುವ ಕೀಟಗಳ ನಿಯಂತ್ರಣಕ್ಕೆ ಇರುವಂತಹ ಒಂದು ವಿಧಾನವೇ ಹೊರತು ಅದನ್ನು ಸ್ವಲ್ಪ ದಿವಸಕ್ಕೆ ಮುಂದೂಡಬಹುದು ಹೊರತು ವೈರಸ್ ರೋಗವನ್ನು ಹರಡೋದನ್ನು ನಿಲ್ಲಿಸೋದಕ್ಕೆ ಸಾಧ್ಯವೇ ಇಲ್ಲ. ಹಾಗೇನೇನಾದರೂ ನಿಲ್ಲಿಸೋದಕ್ಕೆ ಕೀಟನಾಶಕಗಳ ಮೂಲಕ ಸಾಧ್ಯ ಆಗಿದ್ದಿದ್ರೆ ವೈರಸ್ ಅನ್ನೋದು ಸಮಸ್ಯೆನೇ ಆಗಿರ್ತಿರಲಿಲ್ಲ. ಯಾಕೆಂದರೆ ನಮ್ಮ ಹತ್ರ ನೂರಾರು ಸಾವಿರಾರು ಕೀಟನಾಶಕಗಳು ಲಭ್ಯ ಇದ್ದಾವೆ ಮಾರ್ಕೆಟಲ್ಲಿ. ಅದರಿಂದ ಅದರ ಮೂಲಕ ನಾವು ವೈರಸ್ನ ನಿಯಂತ್ರಣ ಮಾಡೋಕ್ಕಾಗೋದಿಲ್ಲ. ಇನ್ನು ನಿರೋಧಕ ತಳಿಗಳನ್ನು ಬಳಸೋದ್ರಿಂದ ಮಾತ್ರ ಇದನ್ನು ತಡೆಗಟ್ಟೋದಕ್ಕೆ ಸಾಧ್ಯ ಆಗ್ತದೆ. ಆದರೆ ಎಲ್ಲ ಬೆಳೆಗಳಲ್ಲೂ ವೈರಸ್ ನಿರೋಧಕ ತಳಿಗಳ ಲಭ್ಯತೆ ಇರೋದಿಲ್ಲ. ಉದಾಹರಣೆಗೆ ಹೇಳೋದಾದರೆ ಪಪಾಯ ನಮಗೆಲ್ಲ ಗೊತ್ತಿರೋ ಹಾಗೆ ಅತ್ಯಂತ ಕಡಿಮೆ ಬೆಲೆಯಲ್ಲಿ ಸಿಗುವಂತಹ ಅತ್ಯಂತ ಹೆಚ್ಚು ಪೌಷ್ಟಿಕಾಂಶ ಇರುವಂತಹ ಎಲ್ಲರಿಗೂ ಇಷ್ಟವಾಗಬಲ್ಲ ಅಂತಹ ರುಚಿಯಾದ ಒಂದು ಹಣ್ಣು ಇದು. ಆದರೆ ಇದಕ್ಕೆ ವೈರಸ್ ಒಂದು ಭಾಳ ದೊಡ್ಡ ಪ್ರಮಾಣದಲ್ಲಿ ನಷ್ಟವನ್ನು ಉಂಟು ಮಾಡುತ್ತೆ. ಈ ವೈರಸ್ ರೋಗದಿಂದ ಹಾಗೆಯೇ ಈ ಪಪಾಯ ಬೆಳೆಯ ವಿಸ್ತೀರ್ಣ ದಿನೇ ದಿನೇ ಕ್ಷೀಣಿಸ್ತಾ ಇದೆ. ಒಂದು ಕಾಲದಲ್ಲಿ ಏರುತ್ತಾ ಹೋದ ಒಂದು ಈ ವಿಸ್ತೀರ್ಣ, ಪಪಾಯ ಬೆಳೆಯ ವಿಸ್ತೀರ್ಣ ಇತ್ತೀಚಿನ ವರ್ಷಗಳಲ್ಲಿ ಈ ವೈರಸ್ನಿಂದಾಗಿ ಬೆಳೆಯ ವಿಸ್ತೀರ್ಣ ಕಡಿಮೆ ಆಗ್ತಾ ಬರ್ತಿದೆ. ಹಾಗಾಗಿ ಈ ವೈರಸ್ ರೋಗಕ್ಕೆ ನಾವೇನಾದರೂ ಪರ್ಯಾಯವನ್ನು ನಾವು ರೈತರಿಗೆ ಕೊಡಲಿಲ್ಲ ಅಂತ ಅಂದರೆ ಅದು ಬೆಳೆ ಒಂದಲ್ಲ ಒಂದು ದಿವಸ ನಿಂತೇ ಹೋಗುವಂತಹ ಅಪಾಯದ ಅಂಚಿನಲ್ಲಿ ಪಪಾಯ ಬಂದು ನಿಂತಿದೆ.
ಆಗ ಏನಾದರೂ ಇದಕ್ಕೆ ಉಪಾಯ ಇದೆ ಅಂತ ನಾವು ನೋಡೋದಾದರೆ, ಇತ್ತೀಚೆಗೆ ನಮ್ಮ ಸಂಸ್ಥೆ ಗ್ರೀನ್ ಲೈಫ್ ವತಿಯಿಂದ ನಾವು ಒಂದು ಸಸ್ಯಾಧಾರಿತ ಒಂದು ಉತ್ಪನ್ನವನ್ನು ನಾವು ತಯಾರು ಮಾಡಿದ್ದೇವೆ. ಅದರಲ್ಲಿ ಇದು ನಾಟ್ ಜಸ್ಟ್ ಪ್ರಿವೆಂಟಿವ್, ಇದು ಕ್ಯುರೇಟಿವ್. ಅಂದರೆ ಇದನ್ನು ಬಳಸೋದ್ರಿಂದ ನಾವು ರೋಗವನ್ನು ಬರದಂಗೆ ಮುಂದೂಡ್ಬೋದು, ಅಕಸ್ಮಾತ್ ಬಂದಲ್ಲಿ ಅದನ್ನು ರೋಗದಿಂದ ಗುಣಮುಖ ಕೂಡ ಮಾಡಬಹುದು ಅನ್ನೋದನ್ನು ನಾವು ಅನೇಕ ವರ್ಷಗಳ ಪ್ರಯೋಗಗಳಿಂದ ಮತ್ತು ರೈತರ ಹೊಲದಲ್ಲಿ ಬಳಸಿ ನೋಡಿರೋದ್ರಿಂದ ಇದು ದೃಢಪಟ್ಟಿದೆ. ಈಗಾಗಲೇ ಸಾವಿರಾರು ರೈತರು ಇದನ್ನು ಬಳಸ್ತಾ ಇದ್ದಾರೆ. ಮತ್ತು ಪಪಾಯ ಒಂದು ಕಷ್ಟಕರವಾದ ಬೆಳೆ, ಯಾಕೆಂತಂದರೆ ಬೇರೆ ಬೆಳೆಗಳು, ಉದಾಹರಣೆಗೆ ತರಕಾರಿ ಬೆಳೆಗಳು 3 ರಿಂದ 4 ತಿಂಗಳು, ಇಲ್ಲ ಹೆಚ್ಚು ಅಂದರೆ 5 ತಿಂಗಳ ಕಾಲ ಇರುವಂತಹ ಬೆಳೆ. ಅದರಲ್ಲಿ ವೈರಸ್ನ ತಡೆಗಟ್ಟಿ ಒಂದಷ್ಟು ಆದಾಯ ಬರುವಷ್ಟು ಇಳುವರಿಯನ್ನೇ ಪಡ್ಕೊಳ್ಳೋದು ಏನು ಕಷ್ಟ ಆಗಲ್ಲ. ಆದರೆ ಪಪಾಯ 2 ವರ್ಷಗಳಿಗೆ ಹೆಚ್ಚು ಇರುವಂತಹ ಬೆಳೆಯಲ್ಲಿ ವೈರಸ್ ಬಾರದಂತೆ ತಡೆಗಟ್ಟೋದು ಮತ್ತು ಇಳುವರಿಯನ್ನು ತೆಗೆದುಕೊಳ್ಳೋದು ಭಾಳ ಕಷ್ಟವಾದ ಕೆಲಸ. ಅಂತಹ ಒಂದು ದೀರ್ಘಾವಧಿಯ ಬೆಳೆಯಲ್ಲಿ ನಾವು ವೈರಸ್ ರೋಗ ಬಂದರೂ ಕೂಡ ಅದನ್ನು ಮುಖಪಡಿಸಿ ಹೆಚ್ಚು ಉತ್ತಮ ಗುಣಮಟ್ಟದ ಇಳುವರಿಯನ್ನು ಪಡೆಯೋದಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ನೀವು ಇಲ್ಲೇ ನೋಡ್ಬೋದು, ಇಲ್ಲಿ ನೋಡಿದ್ರೆ ನೀವು ಇಲ್ಲಿ ರೋಗ ಭರಿತ ಗಿಡ ಇದ್ದಾವೆ, ಇದಕ್ಕೆ ಉಪಚಾರವನ್ನು ನೀಡಿಲ್ಲ. ಇಲ್ಲಿ ಉಪಚಾರವನ್ನು ನೀಡಿರುವಂತಹ ಗಿಡಗಳಿದ್ದಾವೆ, ಇವು ಹೆಚ್ಚು ಆರೋಗ್ಯವಂತವಾಗಿದ್ದಾವೆ. ಮತ್ತು ಇದರಲ್ಲಿ ಒಂದೇ ಒಂದು ಗಿಡದಲ್ಲೂ ಹಣ್ಣಿಲ್ಲ, ಒಂದೇ ಒಂದು ಹಣ್ಣು ಕೂಡ ಇಲ್ಲ ಈ ಗಿಡದಲ್ಲಿ. ಇದರಲ್ಲಿ ಗಿಡದ ತುಂಬ ಹಣ್ಣುಗಳಿದ್ದಾವೆ. ಅದೇ ರೀತಿ ಇಲ್ಲಿ ನೋಡಿ 2 ವರ್ಷದ ಬೆಳೆ ಕೂಡ ಇದೆ ಇಲ್ಲಿ. ಅಲ್ಲಿ 2 ವರ್ಷದವರೆಗೂ ನಾವು ಹೆಚ್ಚು ಇಳುವರಿ ಪಡಿತಾ ಇರುವಂತಹ ಒಂದು ಇದನ್ನು ನಾವು ಇಲ್ಲಿ ನೋಡ್ಬೋದು. ಇಲ್ಲಿ ರೋಗ ಇಲ್ಲಿ ಒಂದು ಗಿಡದಲ್ಲಿ ಇದೆ ಅಂತ ಅಂದರೆ ಒಂದು ಎಕರೆಗಲ್ಲ, 100 ಎಕರೆಗೆ ಹರಡುವಷ್ಟು ಶಕ್ತಿ ಒಂದು ಗಿಡದಲ್ಲಿ ಇರುತ್ತೆ. ಅಂಥದ್ರಲ್ಲೂ ಕೂಡ ಅದಕ್ಕೆ ಗಿಡಕ್ಕೆ ಅದು ತಗಲಿಲ್ಲ ಅಂದರೆ ನಮ್ಮ ಔಷಧಿ ಯಾವ ರೀತಿಯಲ್ಲಿ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಅನ್ನೋದು ಇಲ್ಲಿ ಅರ್ಥ ಆಗುತ್ತೆ. ಅದೇ ರೀತಿ ಇಲ್ಲಿ ಒಂದು ರೈತರ ಹೊಲದಲ್ಲಿ ಸಂಪೂರ್ಣವಾಗಿ ಇನ್ಫೆಕ್ಟ್ ಆಗಿರುವಂತಹ ಬೆಳೆ ಇದೆ. ಇದರಲ್ಲಿ ಇದನ್ನು ಪ್ರಯೋಗಿಸಿದ ನಂತರ 2 ತಿಂಗಳ ನಂತರ ವೈರಸ್ ರೋಗ ಬಂದೇ ಇರಲಿಲ್ಲ ಅನ್ನುವ ರೀತಿಯಲ್ಲಿ ಇದು ಗುಣಮುಖ ಆಗಿದೆ. ಇಲ್ಲಿ ನೋಡೋದಾದರೆ ನೋಡಿ, ಈ ಹಂತದಲ್ಲಿ ಈ ಗಿಡಕ್ಕೆ ರೋಗ ಬಂದಿತ್ತು. ಆನಂತರ ಉಪಚಾರ ನೀಡಿದ ಮೇಲೆ ಬಂದಂಥ ಹಣ್ಣುಗಳು ಸಂಪೂರ್ಣವಾಗಿ ರೋಗಮುಕ್ತವಾಗಿ ಆರೋಗ್ಯವಂತವಾಗಿದ್ದಾವೆ. ಮತ್ತು ಇವುಗಳಲ್ಲಿರುವಂಥ ಹಣ್ಣು ಕೂಡ ಉತ್ತಮ ಮಟ್ಟದ ಬಣ್ಣ ಮತ್ತು ರುಚಿ, ಸ್ವಾದ ಎಲ್ಲ ಇರುತ್ತೆ. ಇಲ್ಲೂ ನೋಡ್ಬೋದು ಪಪಾಯ ರಿಂಗ್ ಸ್ಪಾಟ್ ವೈರಸ್ ಇದೆ ಈ ಕೆಳಗಿನ ಹಣ್ಣುಗಳಲ್ಲಿ. ಆಮೇಲೆ ಬಂದಂಥ ಹಣ್ಣುಗಳು ಆರೋಗ್ಯಕರವಾಗಿದ್ದಾವೆ ಮತ್ತು ಅತ್ಯಂತ ಉತ್ತಮ ಇಳುವರಿಯನ್ನು ಕೂಡ ನಾವು ಇಲ್ಲಿ ಪಡಿಬೋದು. ಮತ್ತು ಇದನ್ನು ನಾವು ಪವರ್ ಪ್ಲಸ್ ಅಂತ ಕರಿತೀವಿ. ಈ ಉತ್ಪನ್ನವನ್ನು ಇದು ಗಿಡಕ್ಕೆ ಒಂದು ಪವರ್ ಕೊಡುತ್ತೆ, ಆ್ಯಡ್ ಮಾಡುತ್ತೆ. ಅದರಲ್ಲಿರುವಂತಹ ಒಳಗಡೆ ಇರುವಂತಹ ರೋಗ ನಿರೋಧಕ ಶಕ್ತಿಯನ್ನು ಮತ್ತೆ ಎಚ್ಚರಗೊಳಿಸಿ ಅದು ಕೆಲಸ ಮಾಡೋ ಹಾಗೆ ಮಾಡುತ್ತೆ. ಇದು ಪಪಾಯಗೆ ಮಾತ್ರ ಅಲ್ಲ ಇದು ಕೆಲಸ ಮಾಡೋದು. ಇಲ್ಲಿ ನೋಡಿ, ಟೊಮ್ಯಾಟೊ ಗಿಡದಲ್ಲಿ ಎಲೆ ಮುದುರು ರೋಗ ಅಥವಾ ಲೀಫ್ ಕರ್ಲ್ ವೈರಸ್ ಅಂತ ಕರಿತೀವಿ. ಅದರಲ್ಲೂ ಕೂಡ ನಾವು ಉಪಚಾರವನ್ನು ನೀಡಿದಾಗ ಮೇಲೆ ಬಂದಂಥ ಎಲೆಗಳು ಆರೋಗ್ಯವಂತವಾಗಿದ್ದಾವೆ ಮತ್ತು ಹೂವು ಕಾಯಿಗಳು ಕೂಡ ಬರ್ತಾಯಿದೆ. ಅದೇ ರೀತಿ ಮೆಣಸಿನಕಾಯಿ ಗಿಡ ನೋಡಿ, ಈ ಹಂತದಲ್ಲಿ ಸಂಪೂರ್ಣವಾಗಿ ಎಲೆಗಳೇ ಇರಲಿಲ್ಲ, ಅಷ್ಟು ಮಟ್ಟಿಗೆ ವೈರಸ್ ಅಟ್ಯಾಕ್ ಆಗಿತ್ತು. ಆನಂತರ ಉಪಚಾರದ ನಂತರ ಎಲೆಗಳು ಚಿಗುರಿದ್ದಾವೆ, ಹೂವುಗಳು ಬರ್ತಾಯಿದ್ದಾವೆ. ಅದೇ ರೀತಿ ಕ್ಯಾಪ್ಸಿಕಮ್, ಈ ಎಲೆಗಳನ್ನು ನೋಡಿದ್ರೆ ಇಲ್ಲಿ ಸಂಪೂರ್ಣವಾಗಿ ವೈರಸ್ ಇದೆ, ಎಲೆಗಳು ಕಿರಿದಾಗಿದ್ದಾವೆ ಮತ್ತು ಇಂಟರ್ನೋಡ್ ಲೆಂತ್ ತುಂಬ ಶಾರ್ಟ್ ಆಗಿದೆ. ಆದರೆ ಮೇಲೆ ಉಪಚಾರನ ಮಾಡಿದ ನಂತರ ಅದು ಮಾಮೂಲಿಯಾಗಿ ಆರೋಗ್ಯವಂತವಾಗಿದೆ. ಹೀಗಾಗಿ ಇದು ಅನೇಕ ಬೆಳೆಗಳಲ್ಲಿ ಅನೇಕ ವೈರಸ್ಗಳಿಗೆ ಇದು ಕೆಲಸ ಮಾಡುತ್ತೆ. ಹಾಗಂದರೆ ಎಲ್ಲ ವೈರಸ್ಗಳಿಗೂ ಆಗಲ್ಲ ಇದು. ಮತ್ತು ಇದನ್ನು ಇನ್ನೂ ಹೆಚ್ಚಿನ ಬೆಳೆಗಳ ಮೇಲೆ ಪ್ರಯೋಗ ಮಾಡಿ ನಾವು ಇನ್ನೂ ಕಂಡುಹಿಡ್ಕೋಬೇಕಾಗಿದೆ. ಆದರೆ ಇತ್ತೀಚಿನ ವರ್ಷಗಳಲ್ಲಿ ಎಲ್ಲೆಲ್ಲಿ ಹೆಚ್ಚು ವೈರಸ್ಗಳು ಕಾಡ್ತಾ ಇದೆ ಆ ಬೆಳೆಗಳಲ್ಲಿ ಇದು ಭಾಳ ಚೆನ್ನಾಗಿ ವರ್ಕ್ ಆಗುತ್ತೆ. ಅದರಲ್ಲೂ ಕುಕುಂಬರ್ ಅಂದರೆ ಸೌತೆಕಾಯಿ ಜಾತಿಗೆ ಅಥವಾ ಕುಂಬಳ ಜಾತಿಗೆ ಸೇರಿದಂಥ ಎಲ್ಲ ಬೆಳೆಗಳಲ್ಲೂ ಬರುವಂಥ ವೈರಸ್ಗಳಿಗೂ ಕೂಡ ಇದು ಉತ್ತಮವಾಗಿ ಕೆಲಸ ಮಾಡ್ತಿದೆ. ಈ ಒಂದು ವಿಚಾರ ಬಹಳ ವಿಶ್ವಕ್ಕೆ ಅತ್ಯಂತ ಆಶ್ಚರ್ಯವನ್ನು ಉಂಟು ಮಾಡುವಂತಹ ವಿಚಾರ. ಆದ್ದರಿಂದ ಇದನ್ನು ನಂಬ್ತಾರೆ ಇಲ್ವಂತ ಹೇಳಿ ನಾವು ಅನೇಕ ರೈತರನ್ನು ಮತ್ತು ಪತ್ರಕರ್ತರನ್ನು ಮತ್ತು ಸಮಾಜದ ಎಲ್ಲ ಥರದ ಜನಗಳನ್ನು ಮತ್ತು ವಿಜ್ಞಾನಿಗಳನ್ನು ಕರ್ಕೊಂಡು ಬಂದು ನಾವು ಅವರಿಗೆ ತೋರಿಸಿದ್ದೇವೆ. ಹಾಗಾಗಿ ಅನೇಕ ಮಾಧ್ಯಮಗಳಲ್ಲೂ ಕೂಡ ಈ ವಿಚಾರಗಳು ಈಗಾಗಲೇ ಪ್ರಚಾರ ಆಗಿದೆ. ಹಾಗಾಗಿ ಇದು ಒಂದು ರೀತಿ ಮುಂದೆ ವೈರಸ್ ರೋಗಗಳನ್ನು ತಡೆಗಟ್ಟಬಲ್ಲಂತಹ ಸಂಶೋಧನೆಯನ್ನು ನಾವು ಇನ್ನು ಮುಂದೆ ಮಾಡಬಹುದು ಅನ್ನೋದಕ್ಕೆ ಒಂದು ದಿಕ್ಸೂಚಿಯಾಗುತ್ತೆ. ಮುಂದಿನ ಪೀಳಿಗೆಯ ವಿಜ್ಞಾನಿಗಳು ಈ ನಿಟ್ಟಿನಲ್ಲಿ ಹೆಚ್ಚು ಕೆಲಸ ಮಾಡಿದ್ರೆ ಪ್ರಪಂಚದ ಎಲ್ಲ ಮುಖ್ಯ ಬೆಳೆಗಳ ವೈರಸ್ ರೋಗಗಳನ್ನು ತಡೆಗಟ್ಟಲು
ಸಂಶೋಧನೆಯನ್ನು ಮಾಡಿ ಅದಕ್ಕೆ ಪರಿಹಾರವನ್ನು ಕಂಡು ಹಿಡೀಲಿ ಅಂತ ನಾನು ಆಶಿಸುತ್ತಾ ಮತ್ತೊಮ್ಮೆ ತಮಗೆ ಈ ಒಂದು ವಿಚಾರವನ್ನು ಜನರಿಗೆ ತಲುಪಿಸೋದಕ್ಕೆ ಅವಕಾಶ ಮಾಡಿಕೊಟ್ಟ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನು ಹೇಳ್ತಾ ನನ್ನ ಮಾತು ನಿಲ್ಲಿಸ್ತೇನೆ. ನಮಸ್ಕಾರ.